ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಇವತ್ತಿನ ಅವಧಿಯಲ್ಲಿ ಮೇ ತಿಂಗಳು 2024ರ ಮೊದಲ ವಾರದ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನು ಯಾರು ಹೊಸಬರಾಗಿದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತಕ್ಕಂಥದ್ದು. ಯಾಕಂದರೆ ಇವಾಗ SSLC PUC ಮತ್ತು ಡಿಗ್ರಿ ಮುಗಿಸ್ಕೊಂಡು ರೀಸೆಂಟಾಗಿ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದೇ ಇರ್ತೀರಿ. ಅವ್ರಿಗೆ ಪ್ರಚಲಿತ ಘಟನೆಗಳನ್ನು ಯಾವ ರೀತಿಯಾಗಿ ಕ್ವಶನ್ಗಳನ್ನು ಪಿಕ್ ಮಾಡಬೇಕು, ಯಾವ ರೀತಿಯಾಗಿ ಆ ಒಂದು ಕ್ವಶನ್ಗೆ ತಕ್ಕಂಗೆ ನಾವು ಕಂಟೆಂಟನ್ನು ರೆಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಮ್ಮ ಚಾನಲ್ ವತಿಯಿಂದ ಅವರಿಗೆ ಒಂದಿಷ್ಟು ಮಾರ್ಗದರ್ಶನ ನೀಡ್ತಕ್ಕಂಥದ್ದು ಮಾಡ್ತಾ ಹೋಗ್ತೀವಿ. ಕೊನೆವರೆಗೆ ವಿಡಿಯೋನ ನೋಡಿ ಅಂತಕ್ಕಂಥದ್ದು. ಮೊದಲನೇದಾಗಿ ಗ್ಲೋಬಲ್ ಎಲೆಕ್ಟ್ರಿಕ್ ರಿವ್ಯೂ 2024ರ ಪ್ರಕಾರ 2030ರ ವೇಳೆಗೆ ಜಪಾನ್ ದೇಶವನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಲು ಯಾವ ದೇಶ ಮುಂಚೂಣಿಯಲ್ಲಿದೆ ಅಂತಕ್ಕಂಥ. ಅಂದರೆ ಗ್ಲೋಬಲ್ ಎಲೆಕ್ಟ್ರಿಕ್ ರಿವ್ಯೂ 2024 ವರದಿ ಬಿಡುಗಡೆ ಮಾಡಿದೆ. ಇದರ ಪ್ರಕಾರ 2030ರ ವೇಳೆಗೆ ಜಪಾನ್ ದೇಶವನ್ನು ಹಿಂದಿಕ್ಕುವುದರ ಮೂಲಕ ವಿಶ್ವದ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಲು ಯಾವ ದೇಶ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು ಗುರುತಿಸ್ಬೇಕಾಗತ್ತೆ. ಆಯ್ಕೆಗಳು ನೋಡ್ತಾ ಹೋಗೋಣ. ಚೀನಾ, ಭಾರತ, ಬ್ರೆಜಿಲ್, ಯುನೈಟೆಡ್ ಸ್ಟೇಟ್ ಅಂತಕ್ಕಂಥದ್ದು ಆಯ್ಕೆಗಳಿಗೆ ಕೊಡಲಾಗಿದೆ. ಎಸ್, ಯಾರಿಗಾದರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್, ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಭಾರತ ದೇಶ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ಅಂದರೆ ಅತಿ ದೊಡ್ಡ, ಅಂದರೆ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಲು ಭಾರತ ಮುಂಚೂಣಿಯಲ್ಲಿ. ಅಂದರೆ ಇದು ಎಷ್ಟರಲ್ಲಿ ಪೂರ್ಣಗೊಳ್ಳುತ್ತದೆ ಅಂದರೆ 2030ರ ಅವಧಿಗೆ. ಯಾವ ದೇಶವನ್ನು ಹಿಂದಿಕ್ಕುತ್ತದೆ ಅಂದರೆ ಜಪಾನ್ ದೇಶವನ್ನು ಹಿಂದಿಕ್ಕುವುದರ ಮೂಲಕ 3ನೇ ಸ್ಥಾನಕ್ಕೆ ಬರುತ್ತೆ ಭಾರತ ಅಂತಕ್ಕಂಥದ್ದು ಇಲ್ಲಿ ವರದಿಯಲ್ಲಿ ತಿಳಿಸಲಾಗಿದೆ. ನೋಡ್ತಾ ಹೋಗೋಣ. ಇಲ್ಲಿ 2030ರ ವೇಳೆಗೆ ಭಾರತ ಜಪಾನನ್ನು ಹಿಂದಿಕ್ಕಿ ವಿಶ್ವದ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಲಿದೆ ಎಂದು ಎಂಬರ್ ವರದಿಯಲ್ಲಿ ತಿಳಿಸಲಾಗಿದೆ ಅಂತಕ್ಕಂಥದ್ದು. 2030ರ ವೇಳೆಗೆ ಜಪಾನ್ ದೇಶವನ್ನು ಹಿಂದಿಕ್ಕಿ ವಿಶ್ವದಲ್ಲೇ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರ ಯಾವ ದೇಶ ಆಗಲಿದೆ ಅಂದರೆ ಅದು ನಮ್ಮ ದೇಶ ಭಾರತ ಅಂತಕ್ಕಂಥ. ಈ ಒಂದು ವರದಿಯಲ್ಲಿ, ಎಂಬರ್ ವರದಿಯಲ್ಲಿ ಎಷ್ಟು ದೇಶಗಳನ್ನು ಪರಿಗಣನೆ ತೆಗೆದುಕೊಳ್ಳಲಾಗಿತ್ತು ಅಂದರೆ 80 ದೇಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು. ಎಸ್, ಜಾಗತಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಸೌರಶಕ್ತಿಯ ಪಾಲು 2023ರಲ್ಲಿ ದಾಖಲೆಯ ಮಟ್ಟದಲ್ಲಿ ಅಂದರೆ 5.5ಕ್ಕೆ ತಲುಪಿತು ಅಂತಕ್ಕಂಥದ್ದು. ಅಂದರೆ ಭಾರತದಲ್ಲಿ ನಾವು ತೆಗೆದುಕೊಂಡ್ರೆ ಭಾರತ ಅಂದರೆ ಇದು 2023ರಲ್ಲಿ 5.5ಕ್ಕೆ ತಲುಪಿತು ಅಂತಕ್ಕಂಥದ್ದು. ಪ್ರಸ್ತುತದಲ್ಲಿ ಚೀನಾ, ಯುನೈಟೆಡ್ ಸ್ಟೇಟ್, ಬ್ರೆಜಿಲ್ ನಂತರ ಭಾರತವು 30 ಆಗಬೇಕಿತ್ತು. 2030ರಲ್ಲಿ ಸೌರ ಉತ್ಪಾದನೆಯಲ್ಲಿ 4ನೇ ಅತಿ ದೊಡ್ಡ ಹೆಚ್ಚಳವನ್ನು ನೋಡುತ್ತದೆ. ಇದು ಒಟ್ಟಾರೆಯಾಗಿ ಬೆಳವಣಿಗೆಯಲ್ಲಿ 75% ಕಂಡಿದೆ ಅಂತಕ್ಕಂಥ. ಅಂದರೆ ಈ ಒಂದು ಸಾಲಿನಲ್ಲಿ ಚೀನಾ, ಯುನೈಟೆಡ್ ಸ್ಟೇಟ್ ಮತ್ತು ಬ್ರೆಜಿಲ್ ನಂತರ ಭಾರತಕ್ಕೆ ಅತಿ ಹೆಚ್ಚು ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರಗಳಲ್ಲಿ ಇದು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದನ್ನು ಗುರುತಿಸಬಹುದು. ಇನ್ನು 2030ರ ವೇಳೆಗೆ ಜಾಗತಿಕ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು 3 ಪಟ್ಟು ಹೆಚ್ಚಿಸಿ CPO 28 ಗುರಿಯನ್ನು ಪಥವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ವರದಿಯಲ್ಲಿ ತಿಳಿಸಲಾಗಿದೆ. ಒಟ್ಟಾರೆಯಾಗಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತ ಅತಿ ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸುತ್ತಿದೆ ಅಂತಕ್ಕಂಥದ್ದು ಎಂಬರ್ ವರದಿಯಲ್ಲಿ ತಿಳಿಸಲಾಗಿದೆ. ಜಪಾನನ್ನು ಹಿಂದಿಕ್ಕುವುದರ ಮೂಲಕ 2030ರ ವೇಳೆಗೆ 3ನೇ ಅತಿ ದೊಡ್ಡ ಸೌರ ವಿದ್ಯುತ್ ಉತ್ಪಾದಕ ರಾಷ್ಟ್ರವಾಗಲಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವ ದೇವಾಲಯವು ಪ್ಯಾಸೇಜ್ನಲ್ಲಿ ಉಲ್ಲೇಖಿಸಲಾದ ಚಾರ್ ಧಾಮ್ ಯಾತ್ರೆಯ ಭಾಗವಾಗಿದೆ? ಎಸ್, ಚಾರ್ ಧಾಮ್ ಯಾತ್ರೆಯ ಭಾಗವಾಗಿದೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತಾ ಹೋಗೋಣ. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ ಅಂತಕ್ಕಂಥದ್ದು ಆಯ್ಕೆ 1 ಆಗಿದೆ. ರಾಮೇಶ್ವರಂ, ದ್ವಾರಕಾ, ಪುರಿ, ಕೇದಾರನಾಥ ಆಯ್ಕೆ 2. ತಿರುಪತಿ, ವೈಷ್ಣವಿ ದೇವಿ, ಶಿರಡಿ, ಕೇದಾರನಾಥ ಆಯ್ಕೆ 3.
ಮಹಾಬಲಿಪುರಂ, ಅಮರನಾಥ, ಸೋಮನಾಥ, ಬದರಿನಾಥ. ಆಯ್ಕೆ 4. ನೀವು KPSC ಪರೀಕ್ಷೆಗಳನ್ನು ಬರಿತಾ ಇದ್ರೆ ಆ ಪರೀಕ್ಷೆಯಲ್ಲಿ ಇಷ್ಟು ಉದ್ದದ ಪ್ರಶ್ನೆಗಳೇ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ನಾವು ಎತ್ಕೊಂಡಿರೋದು. ಈ ಕೆಳಗಿನವುಗಳಲ್ಲಿ ಯಾವ ದೇವಾಲಯವು ಪ್ಯಾಸೇಜ್ನಲ್ಲಿ ಉಲ್ಲೇಖಿಸಲಾದ ಚಾರ್ಧಾಮ ಯಾತ್ರೆಯ ಭಾಗವಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ A ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಈ ಪ್ಯಾಕೇಜ್ನಲ್ಲಿ ಉಲ್ಲೇಖಿಸಲಾಗಿರತಕ್ಕಂಥ ಚಾರ್ಧಾಮ ಯಾತ್ರೆಯ ಭಾಗವಾಗಿದೆ ಅಂತಕ್ಕಂಥದ್ದು ಗುರುತಿಸಬೇಕು. ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಎಸ್. ಯಾವ ವಿಮಾನಯಾನ ಸಂಸ್ಥೆ ಹಿರಿಯ ಸಿಬ್ಬಂದಿಗಳು 2024 ಮೇ 7 ಮತ್ತು 8ರಂದು ಇದ್ದಕ್ಕಿದ್ದಂತೆ ಸಾಮೂಹಿಕ ಅನಾರೋಗ್ಯ ರಜೆಯನ್ನು ಮೇಲೆ ಹೋಗುತ್ತಾರೆ? ಇದರಿಂದ 70ಕ್ಕೂ ಹೆಚ್ಚು ವಿಮಾನಗಳಿಗೆ ಅಡ್ಡಿಯಾಗುತ್ತದೆ. ಅದು ಯಾವ ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿಗಳು ಅಂತಕ್ಕಂಥದ್ದು ಗುರುತಿಸಬೇಕಾಗತ್ತೆ. ಇಂಡಿಗೋ, ವಿಸ್ತಾರ, ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಎಮಿರೇಟ್ಸ್ ಅಂತಕ್ಕಂಥದ್ದು. ಅಂದರೆ ಒಂದೇ ದಿನದಲ್ಲಿ ಎಲ್ಲ ಸಿಬ್ಬಂದಿಗಳೇನು ಮಾಡ್ತಾರೆ, ಅನಾರೋಗ್ಯದ ನಿಮಿತ್ತವಾಗಿ ರಜೆಯನ್ನು ಹಾಕಿರ್ತಾರೆ. ಈ ಒಂದು ರಜೆಯ ಕಾರಣದಿಂದಾಗಿ 70ಕ್ಕೂ ವಿಮಾನಗಳು ಸಂಚಾರಕ್ಕೆ ಅಡ್ಡಿ ಆಗ್ತದೆ. ಇದು ಯಾವ ವಿಮಾನಯಾನ ಸಂಸ್ಥೆಯ ಸಿಬ್ಬಂದಿಗಳು ಅಂತಕ್ಕಂಥದ್ದು ಗುರುತಿಸಬೇಕು. ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ C ಸರಿಯಾಗಿರ್ತಕ್ಕಂಥದ್ದು. ಎಸ್. ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಒಂದು ಸಿಬ್ಬಂದಿ ವರ್ಗದವರಾಗಿರ್ತಾರೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರವು ಸಂಸತ್ತಿನ ಕೆಳಮನೆ ಲೋಕಸಭೆಯ 2ನೇ ಅತಿ ದೊಡ್ಡ ಕೊಡುಗೆ ನೀಡುವ ರಾಜ್ಯವಾಗಿದೆ. ಎಷ್ಟು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ ಅಂತ, ಎಷ್ಟು ಲೋಕಸಭಾ ಸ್ಥಾನಗಳ ಕೊಡುಗೆಯನ್ನು ನೀಡುತ್ತದೆ ಎಷ್ಟು ಮಹಾರಾಷ್ಟ್ರ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. 28, 38, 48, 58 ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಮಹಾರಾಷ್ಟ್ರ ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಯ ಎಷ್ಟು ಸ್ಥಾನಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಎಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ C ಸರಿಯಾಗಿರ್ತಕ್ಕಂಥದ್ದು. ಒಟ್ಟು 48 ಸ್ಥಾನಗಳನ್ನು ಮಹಾರಾಷ್ಟ್ರ ಲೋಕಸಭೆಯ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು ಅಂತ ನೋಡ್ತೀವಿ. ಅದೇ ರೀತಿ ಕರ್ನಾಟಕದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟಿದ್ದಾವೆ ಅಂದರೆ 28 ಸ್ಥಾನಗಳು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ದೇಶೀಯ ಸಾಗರ ದರ್ಜೆಯ ಉಕ್ಕನ್ನು ಪೂರೈಸಲು ಭಾರತೀಯ ಕೋಸ್ಟ್ ಗಾರ್ಡ್ ಯಾವ ಖಾಸಗಿ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಎಸ್. ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, ಜಿಂದಾಲ್ ಸ್ಟೀಲ್ ಪವರ್, ಭಾರತ ಫೋರ್ಜ್ ಲಿಮಿಟೆಡ್ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳು ಕೊಡಲಾಗಿದೆ. ಎಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ C ಸರಿಯಾಗಿರ್ತಕ್ಕಂಥದ್ದು. ಜಿಂದಾಲ ಸ್ಟೀಲ್ ಪವರ್ ಅಂತಕ್ಕಂಥದ್ದು, ಜಿಂದಾಲ ಸ್ಟೀಲ್ ಮತ್ತು ಪವರ್ ಅಂತಕ್ಕಂಥದ್ದು ಇದು ದೇಶೀಯ ಸಾಗರ ದರ್ಜೆ ಉಕ್ಕನ್ನು ಪೂರೈಸಲು ಭಾರತೀಯ ಕೋಸ್ಟ್ ಗಾರ್ಡ್ ಖಾಸಗಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥದ್ದು. 6ನೇ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಮೇ 7, ಮೇ 8, ಮೇ 9, ಮೇ 10. ಎಸ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೇ 8 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಯಾರು ಸ್ಥಾಪನೆ ಮಾಡಿದ್ರು ಅಂದರೆ ರೆಡ್ ಕ್ರಾಸ್ ಸಮಿತಿ ಅಂತಕ್ಕಂಥದ್ದು ಸ್ಥಾಪನೆ ಮಾಡಿದವರು ಹೆನ್ರಿ ಡುನಾಟ್ ಅಂತಕ್ಕಂಥವ್ರು. ಈ ರೆಡ್ ಕ್ರಾಸ್ ಸಂಸ್ಥೆ ಅಂತಕ್ಕಂಥ ಯಾರು ಸ್ಥಾಪನೆ ಮಾಡಿದವರು ಅಂದರೆ ಹೆನ್ರಿ ಡುನಾಟ್ ಅಂತಕ್ಕಂಥವ್ರು. ಇವರ ಒಂದು ಜನ್ಮದಿನವನ್ನು ಗುರುತಿಸುವ ಸಲುವಾಗಿ ಪ್ರತಿ ವರ್ಷ ಮೇ 8 ಇವರು ಮೇ 8, 1828 ಸ್ವಿಟ್ಜರ್ಲ್ಯಾಂಡ್ ಜೆನೀವಾದಲ್ಲಿ ಜನಿಸ್ತಾರೆ. ಈ ಜನಿಸಿರ್ತಕ್ಕಂಥ ಮೇ 8 ನೆನಪಿಗೋಸ್ಕರ ಏನು ಮಾಡ್ತಾರೆ, ಪ್ರತಿ ವರ್ಷ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇನ್ನು ಡುನಾಂಟ್ ಅಂತಕ್ಕಂಥವರು 1901ರಲ್ಲಿ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ಶಾಂತಿ ವಿಭಾಗದಲ್ಲಿ ಏನು ಮಾಡ್ತಾರೆ, ಈ ಡುನಾಂಟ್ ಅಂತಕ್ಕಂಥವ್ರು 1901ರಲ್ಲಿ
ನೊಬೆಲ್ ಶಾಂತಿ ಪುರಸ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥವ್ರು. ವಾರ್ಷಿಕ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನದ ಪ್ರಸ್ತಾವನೆಯನ್ನು 1948ರಲ್ಲಿ ಅಂಗೀಕರಿಸಲಾಯಿತು. ಮೊದಲ ಆಚರಣೆ ಮೇ 8ರಂದು ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು. 1948 ಮೇ 8ರಿಂದ ಪ್ರತಿ ವರ್ಷ ಈ ರೆಡ್ ಕ್ರಾಸ್ ಒಂದು ದಿನವನ್ನಾಗಿ ಆಚರಿಸ್ತಾ ಬರ್ತಾ ಇದ್ದಾರೆ. ಈ ದಿನವನ್ನು ಅಧಿಕೃತ ಶೀರ್ಷಿಕೆ ಕಾಲಾನಂತರದಲ್ಲಿ ವಿಕಸಿತಗೊಂಡಿತು. 1984ರಲ್ಲಿ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನ ಎಂದು ಮಾರ್ಪಡಿಸಲಾಯಿತು ಅಂತಕ್ಕಂಥ. ಯಾವಾಗ 1984ರಿಂದ ಏನಾಗ್ತದ, ಮುಂಚೆ ವಿಶ್ವ ರೆಡ್ ಕ್ರಾಸ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ರು. ಅಲ್ಲಿಂದ ಏನಾಯಿತು, 1984ರ ಕಾಲಾನಂತರದಲ್ಲಿ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನ ಅಂತೇಳಿ ಮಾರ್ಪಡಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬೇಕು. ಹಾಗೆ ನೋಡ್ತಾ ಹೋಗ್ತೀವಿ, ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಡೇ 2024ರ ಥೀಮ್ ಏನಾಗಿದೆ ಅಂತ ಕೇಳ್ತಾ ಹೋಗ್ತಾರೆ. ನಾನು ಸಂತೋಷದಿಂದ ನೀಡುತ್ತೇನೆ. ಇಲ್ಲಿ ನಾನು ಸಂತೋಷದಿಂದ ನೀಡುತ್ತೇನೆ ಮತ್ತು ನಾನು ನೀಡುವ ಸಂತೋಷವು ಬಹುಮಾನವಾಗಿದೆ ಅಂತಕ್ಕಂಥದ್ದು 2024ರ ವಿಶ್ವ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ದಿನದ ಧ್ಯೇಯವಾಕ್ಯವಾಗಿದೆ. ಐ ಗಿವ್ ವಿತ್ ಜಾಯ್ ಆ್ಯಂಡ್ ದ ಜಾಯ್ ಐ ಗಿವ್ ಈಸ್ ಅ ರಿವಾರ್ಡ್ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಆಚರಿಸಲಾಯಿತು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. GST ಮೇಲ್ಮನವಿ ನ್ಯಾಯಮಂಡಳಿಯ ಮೊದಲ ಅಧ್ಯಕ್ಷರು ಯಾರಾಗಿದ್ದಾರೆ? ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ ನಿವೃತ್ತಿ ಸಂಜಯ್ ಕುಮಾರ್ ಮಿಶ್ರಾ, ನ್ಯಾಯಮೂರ್ತಿ ರಮೇಶ್ ಗುಪ್ತಾ, ನ್ಯಾಯಮೂರ್ತಿ ನಿವೃತ್ತಿ ರಾಜೇಶ್ ಸಿಂಗ್ ಅಂತಕ್ಕಂಥದ್ದು ಆಯ್ಕೆಗಳ ಕೊಡಲಾಗಿದೆ. GST ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ನ್ಯಾಯಮೂರ್ತಿ ನಿವೃತ್ತಿ ಸಂಜಯ್ ಕುಮಾರ್ ಮಿಶ್ರಾರವರು ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ಮೇ 2024ರಲ್ಲಿ ಯುನಿಸೆಫ್ ಇಂಡಿಯಾ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರನ್ನ ನೇಮಿಸಲಾಗಿದೆ? ಪ್ರಿಯಾಂಕಾ ಚೋಪ್ರಾ, ಕರೀನಾ ಕಪೂರ್ ಖಾನ್, ದೀಪಿಕಾ ಪಡುಕೋಣೆ, ಐಶ್ವರ್ಯ ರೈ ಬಚ್ಚನ್. ಯುನಿಸೆಫ್ ಇಂಡಿಯಾ ರಾಷ್ಟ್ರೀಯ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಬಿ ಕರೀನಾ ಕಪೂರ್ ಖಾನ್ ರವರು. ಕನ್ನಡದಲ್ಲಿದ್ದಾವೆ, ABCD ಅಂತಾನೆ ಇರಬೇಕು, ಇಲ್ಲಿ ಆಗಿದೆ. ಆಯ್ಕೆ ಬಿ ಸರಿಯಾಗಿರುತ್ತೆ. ಕರೀನಾ ಕಪೂರ್ ಖಾನ್ ಅವರು ಯುನಿಸೆಫ್ ಇಂಡಿಯಾ ರಾಷ್ಟ್ರೀಯ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮೌಂಟ್ ರುವಾಂಗ ಜ್ವಾಲಾಮುಖಿಯ ಸ್ಥಳದ ಯಾವುದಾಗಿದೆ? ಮೌಂಟ್ ರುವಾಂಗ ಜ್ವಾಲಾಮುಖಿಯ ಸ್ಥಳ ಯಾವುದಾಗಿದೆ? ಜಾವಾ ಇಂಡೋನೇಷ್ಯಾ, ಬಾಲಿ ಇಂಡೋನೇಷ್ಯಾ, ಉತ್ತರ ಸುಲಾವೆಸಿಯ ಇಂಡೋನೇಷ್ಯಾ, ಸುಮಾತ್ರಾ ಇಂಡೋನೇಷ್ಯಾ. 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಉತ್ತರ ಸುಲೇವೇಶಿಯ ಇಂಡೋನೇಷ್ಯಾದಲ್ಲಿ ಈ ಒಂದು ಮೌಂಟ್ ರುವಾಂಗ ಜ್ವಾಲಾಮುಖಿ ಉದ್ಭವವಾಗಿರತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಯಾವುದರ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ? ವಿಶ್ವಸಂಸ್ಥೆಯ ಸ್ಥಾಪನೆ, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ, ವಿಂಡೋ ಘೋಷಣೆ, ವಿಲಿಯಂ ಶೇಕ್ಸ್ಪಿಯರ್ ಅವರ ಜನ್ಮ ದಿನಾಚರಣೆ ಅಂತಕ್ಕಂಥದ್ದು ಆಯ್ಕೆಗಳು ಕೊಡಲಾಗಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಯಾವುದರ ವಾರ್ಷಿಕೋತ್ಸವ ಸೂಚಿಸುತ್ತದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ವಿಂಡೋ ಘೋಷಣೆಯ ಒಂದು ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಈ ವರ್ಷದ ಥೀಮ್ ಏನಾಗಿದೆ? ವಿಂಡೋ ಘೋಷಣೆ ಥೀಮ್ ಏನಾಗಿದೆ? ಅ ಪ್ರೆಸ್ ಫಾರ್ ದಿ ಪ್ಲಾನೆಟ್, ಜರ್ನಲಿಸಮ್ ಇನ್ ದಿ ಫೇಸ್ ಆಫ್ ದಿ ಎನ್ವಿರಾನ್ಮೆಂಟ್ ಕ್ರೈಸಿಸ್ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದಲ್ಲಿ ಈ ವರ್ಷ ಆಚರಿಸಲಾಯಿತು.
ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್ ಶಿಫಾರಸನ್ನು ಅನುಸರಿಸಿ 1993ರಲ್ಲಿ ವಿಶ್ವ ಸಾಮಾನ್ಯ ಸಭೆಯಿಂದ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು. ವಿಂಡೋಕ್ ಘೋಷಣೆಯು 1991ರಲ್ಲಿ ನಮೀಬಿಯಾದ ವಿಂಡೋಕ್ನಲ್ಲಿ ನಡೆದ ಸ್ವಾತಂತ್ರ್ಯ ಮತ್ತು ಬಹುತ್ವ ಆಫ್ರಿಕನ್ ಪತ್ರಿಕಾ ಮಾಧ್ಯಮವನ್ನು ಉತ್ತೇಜಿಸುವುದು ಎಂಬ ಯುನೆಸ್ಕೋ ಸೆಮಿನಾರ್ನಲ್ಲಿ ಒಟ್ಟುಗೂಡಿಸಲಾದ ಮುಕ್ತ ಪತ್ರಿಕಾ ತತ್ವದ ಹೇಳಿಕೆಯಾಗಿದೆ. ಇದೊಂದು ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿರತಕ್ಕಂಥದ್ದು. ಇದು ಪ್ರತಿ ವರ್ಷನೂ ಕೂಡ ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸ್ತಾ ಬರ್ತಾರೆ. ಈ ವರ್ಷ ಈ ಒಂದು ಥೀಮ್ ಏನಾಗಿತ್ತು ಅಂತಂದರೆ ಎ ಪ್ರೆಸ್ ಫಾರ್ ದಿ ಪ್ಲಾನೆಟ್, ಜರ್ನಲಿಸಮ್ ಇನ್ ದಿ ಫೇಸ್ ಆಫ್ ದಿ ಎನ್ವಿರಾನ್ಮೆಂಟ್ ಕ್ರೈಸಿಸ್ ಅಂತಕ್ಕಂಥ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಯಿತು. ಇದು ಯಾವುದರ ಒಂದು ವಾರ್ಷಿಕೋತ್ಸವ ಅಂದರೆ ವಿಂಡೋಕ್ ಘೋಷಣೆಯ ಒಂದು ವಾರ್ಷಿಕೋತ್ಸವದಲ್ಲಿ ಆಚರಿಸಲಾಯಿತು ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. 1991ರಲ್ಲಿ ನಡೆದಿರ್ತಕ್ಕಂಥ ವಿಂಡೋಕ್ ಘೋಷಣೆಯ ಒಂದು ಸೆಮಿನಾರ್ನಲ್ಲಿ ಘೋಷಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಮುಂದಿನ ಒಂದು ಪ್ರಶ್ನೆ, ಚುನಾವಣೆಯ ಸಂದರ್ಭದಲ್ಲಿ SLU ಎಂದರೆ ಏನಂತೇಳಿ ಅದರ ಒಂದು ವಿಸ್ತೃತ ರೂಪವನ್ನು ಕೇಳ್ತಾ ಹೋಗ್ತಾರೆ. SLU ಅಂದರೆ ಸಿಂಗಲ್ ಲಾಗ್ ಯೂನಿಟ್, ಸಿಂಬಲ್ ಲೋಡಿಂಗ್ ಯೂನಿಟ್, ಸೆಕ್ಯೂರಿಟಿ ಲಾಕಿಂಗ್ ಯೂನಿಟ್, ಕಣ್ಗಾವಲು ಲಾಗಿಂಗ್ ಘಟಕ ಅಂತಕ್ಕಂಥದ್ದು. ಯಾಕಂದರೆ ಇವಾಗ ಭಾರತದಲ್ಲಿ ಚುನಾವಣೆಗಳು ನಡೀತಾ ಇರೋದ್ರಿಂದ ಈ ಒಂದು ಚುನಾವಣೆ ಆಯೋಗದ ಮೇಲಾಗಿರ್ಬೋದು, ಚುನಾವಣೆ ಹೊರಡಿಸ್ತಕ್ಕಂಥ ಕೆಲವೊಂದಿಷ್ಟು ನೀತಿ ಸಂಹಿತೆಗಳ ಮೇಲಾಗಿರ್ಬೋದು, ಅಥವಾ VVPAT ಆಗಿರ್ಬೋದು, ಚುನಾವಣಾ ಘಟಕಗಳ ಬಗ್ಗೆ ಆಗಿರ್ಬೋದು ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಅದ್ರ ಬಗ್ಗೆನೇ ಸ್ವಲ್ಪ ನೀವು ಗಮನವಹಿಸಬೇಕಾಗುತ್ತೆ. SLU ಅಂದರೆ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತಕ್ಕಂಥದ್ದು, ಅಥವಾ ಚಿಹ್ನೆಯ ಲೋಡಿಂಗ್ ಯೂನಿಟ್ ಅಂತ ಕರಿತೀವಿ. ಯಾವುದೇ ಪ್ರದೇಶದಲ್ಲಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥ ವ್ಯಕ್ತಿಯ ಚಿಹ್ನೆಯನ್ನು ಲೋಡಿಂಗ್ ಮಾಡ್ತಕ್ಕಂಥದ್ದು, ಅದನ್ನು ಗುರುತಿಸುವಿಕೆ ಅಂತ ಕರಿತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ INS ವಿಕ್ರಾಂತ್ ಎಂದರೆ ಜಲಾಂತರ್ಗಾಮಿ ವಿಮಾನವಾಹಕ ನೌಕೆ, ಟ್ಯಾಂಕರ್ಗಳು, ಫ್ರಿಗೇಟ್ಗಳು ಅಂತೇಳಿ ಕರೆಯಲಾಗ್ತದ. ಅಂದರೆ INS ವಿಕ್ರಾಂತ್ ಅಂದರೆ ಯಾವುದಕ್ಕೆ ಒಂದು ಉದಾಹರಣೆ ಆಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ B ಸರಿಯಾಗಿರ್ತಕ್ಕಂಥದ್ದು. ವಿಮಾನವಾಹಕ ನೌಕೆ ಆಗಿದೆ INS ವಿಕ್ರಾಂತ ಅಂತಕ್ಕಂಥದ್ದು. ಇದೊಂದು ವಿಮಾನವಾಹಕ ನೌಕೆ ಅಂತೇಳಿ ನಾವು ಗುರುತಿಸಬಹುದಾಗಿದೆ. ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ತನ್ನ 2 ವಿಮಾನವಾಹಕ ನೌಕೆಗಳೊಂದಿಗೆ ಅವಳಿ ವಾಹಕ ಕಾರ್ಯಾಚರಣೆ ಪ್ರದರ್ಶಿಸಿದೆ. ಯಾವುದು ಅಂದರೆ ಒಂದು INS ವಿಕ್ರಮಾದಿತ್ಯ, ಇನ್ನೊಂದು INS ವಿಕ್ರಾಂತ ಅಂತಕ್ಕಂಥದ್ದು. 2 ಒಂದು ವಿಮಾನವಾಹಕಗಳನ್ನು ಅವಳಿ ಕಾರ್ಯಾಚರಣೆ ಪ್ರದರ್ಶಿಸಿದೆ ಅಂತಕ್ಕಂಥದ್ದು ಗಮನಿಸಬಹುದು. INS ವಿಕ್ರಾಂತ್ UKಯಿಂದ ಖರೀದಿಸಿದ ಮೊದಲ ವಿಮಾನವಾಹಕ ನೌಕೆಯಾಗಿದ್ದು 1960ರಿಂದ ಸಕ್ರಿಯವಾಗಿದೆ ಅಂತಕ್ಕಂಥದ್ದು. ನಾವು INS ವಿಕ್ರಾಂತ್ ಎಲ್ಲಿಂದ ಖರೀದಿ ಮಾಡಿದ್ದೀವಿ ಅಂದರೆ UKಯಿಂದ ಖರೀದಿ ಮಾಡಿದ್ದೀವಿ. INS ವಿರಾಟ ಅಂತಕ್ಕಂಥದ್ದು ಭಾರತದ 2ನೇ ವಾಹಕವಾಗಿದೆ. ಮೂಲತಃ ಇದು HMS ಹರ್ಮ್ಸ್ನಿಂದ ಪಡೆದುಕೊಳ್ಳಲಾಗಿದೆ. ಮೊದಲನೇದು INS ವಿಕ್ರಾಂತ UKಯಿಂದ ಪಡೆದುಕೊಂಡಿದ್ವಿ. INS ವಿರಾಟ ಅಂತಕ್ಕಂಥದ್ದು HMS ಹರ್ಮ್ಸ್ನಿಂದ ತೆಗೆದುಕೊಳ್ಳಲಾಗಿರತಕ್ಕಂಥದ್ದು. ಇನ್ನು INS ವಿಕ್ರಮಾದಿತ್ಯ ಅಂತಕ್ಕಂಥದ್ದು ಮೂರನೇದು. ಹಿಂದೆ ರಷ್ಯಾದ ಅಡ್ಮಿರಲ್ ಗೋರ್ಖೋವ್ 2013ರಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿತು. ಇದು ಭಾರತದ 3ನೇ ವಾಹಕವಾಗಿದೆ, ವಿಮಾನ ವಾಹಕವಾಗಿದೆ ಅಂತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿಯವರೆಗೆ ಪ್ರಮುಖವಾಗಿ ಮೇ ತಿಂಗಳ ಮೊದಲ ವಾರದ ಪ್ರಚಲಿತ ಘಟನೆಗಳನ್ನು ನೋಡಿದ್ದೀವಿ. ಇದೇ ರೀತಿಯ ಒಂದು ತರಗತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ ಅಂತಕ್ಕಂಥದ್ದು. ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.